ಡಿಯೋ ಇದು ಪ್ರಾಬ್ಲಮ್ ಏನಿರುತ್ತೆ ಅಂತ ಹೇಳಿದರೆ ಇದರಲ್ಲಿ ಸೆಲ್ಫ್ ಬೇಗ ಆಗಲ್ಲ. ಈ ಥರ ಎಲ್ಲ ಆಗ್ತಾ ಇರ್ತದೆ. ಸೆಲ್ಫ್ ಹಿಡಿಯಪ್ಪ, ಈ ಥರ ಸೆಲ್ಫ್ ಸ್ಟಾರ್ಟ್ ಮಾಡಿದಾಗ ಸ್ಟಾರ್ಟ್ ಆಗಲ್ಲ. ಅದ್ಯಾಕೆ ಆ ಥರ ಆಗಲ್ಲ ಅಂತ ಹೇಳಿದರೆ ಇದ್ರದ್ದು ಐಡ್ಲಿಂಗ್ ಕಮ್ಮಿ ಇರುತ್ತೆ. ಐಡ್ಲಿಂಗ್ ಯಾವ ಥರ ಸೆಟ್ ಮಾಡಬೇಕು ಅಂತ ಹೇಳಿದರೆ, ನಿಮ್ಮ ಹತ್ರ OBD ಸ್ಕ್ಯಾನರ್ ಇದ್ದರೆ OBDಯಲ್ಲಿ ಪರ್ಫೆಕ್ಟಾಗಿ 1400 500 ಒಳಗೆ ಪರ್ಫೆಕ್ಟಾಗಿ ಇಟ್ಕೊಬೇಕಾಗುತ್ತೆ. ಒಂದು ವೇಳೆ OBD ಇಲ್ಲ ಅಂತ ಹೇಳಿದರೆ ಇಲ್ಲಿ ಥ್ರೋಟಲ್ ಬಾಡಿ ಹತ್ರ ಇಲ್ಲಿ ಏರ್ ಸ್ಕ್ರೂ ಇರುತ್ತೆ. ಇದಕ್ಕೆ ಇದನ್ನು ಆಂಟಿ ಕ್ಲಾಕ್ ವೈಸ್ ಈ ಥರ ಆಪೋಸಿಟಿಗೆ ರೊಟೇಟ್ ಮಾಡಬೇಕು. ಆಪೋಸಿಟ್ ರೊಟೇಟ್ ಮಾಡಿದಾಗ ಐಡ್ಲಿಂಗ್ ರೈಸ್ ಆಗುತ್ತೆ. ಸ್ಟಾರ್ಟ್ ಮಾಡಪ್ಪ ಈಗ. ಇಲ್ಲಿ ನೋಡಿ ಪರ್ಫೆಕ್ಟಾಗಿ ಸ್ಟಾರ್ಟ್ ಆಯ್ತು. ಇವಾಗ ಇದನ್ನು ಐಡ್ಲಿಂಗ್ ರೈಸ್ ಮಾಡ್ತಾ ಇದ್ದೀನಿ ನಾನು. ನೋಡಿರಿ ರೈಸ್ ಆಗ್ತಾಯಿದೆ. ನಮಗೆ ಎಷ್ಟು ಬೇಕು ಅಷ್ಟು ಸ್ಕ್ರೂ ಡ್ರೈವರಲ್ಲೇ ಇಟ್ಕೊಬೋದು. ಬೇಡ ನಮಗೆ ಕಂಪ್ನಿ ಪ್ರಕಾರ ಪರ್ಫೆಕ್ಟಾಗಿ ಬೇಕು ಅಂತ ಹೇಳಿದರೆ ನಾವು OBD ಪ್ರಕಾರ ಪರ್ಫೆಕ್ಟಾಗಿ ಇಟ್ಕೊಬೇಕಾಗುತ್ತೆ. ಇವಾಗ ನೋಡಿರಿ ಸೆಟ್ ಮಾಡಿದ್ದೀನಿ. ಈಗ ಆಫ್ ಮಾಡಿ ಸ್ಟಾರ್ಟ್ ಮಾಡ್ತೀನಿ. ಆಕ್ಸಿಲೇಟರ್ ಮುಟ್ಟಲ್ಲ, ಸಿಂಗಲ್ ಸೆಲ್ಫ್ ಮಾಡ್ತೀನಿ, ಬೈಕ್ ಸ್ಟಾರ್ಟ್ ಆಗುತ್ತೆ. ಸ್ಟಾರ್ಟ್ ಆಯಿತು. ದೊಡ್ಡ ಪ್ರಾಬ್ಲಮ್ ಏನಿರಲ್ಲ. ಇದೇ ಥರ ಮಾಹಿತಿಯ ವೀಡಿಯೋಸ್ನ ನಿಮಗೋಸ್ಕರ ತರ್ತಾ ಇರ್ತೀನಿ ಅಲಿ ಬೈಕ್ ಸರ್ವಿಸ್ ಸೆಂಟ್ರಿಂದ. ಧನ್ಯವಾದಗಳು.